ವೀಕ್ಷಕರ ನಮಸ್ಕಾರ. ಏಷ್ಯಾ ಕಪ್ನ ಫೈನಲ್ ಪಂದ್ಯದಲ್ಲಿ ವಿಶ್ವ ದಾಖಲೆ ಬರೆದ ಸ್ಮೃತಿ ಮಂದಾನ. ಇನ್ನು ಈ ಒಂದು ಫೈನಲ್ ಪಂದ್ಯದಲ್ಲಿ ಹೊಸ ದಾಖಲೆ ಬರೆದ ಟೀಮ್ ಇಂಡಿಯಾ ತಂಡ. ಹೌದು ವೀಕ್ಷಕರೇ, ಇಂದು ನಡೆದಿದ್ದ ಏಷ್ಯಾ ಕಪ್ನ ಫೈನಲ್ ಹಂತದಲ್ಲಿ ಇಂಡಿಯಾ ವುಮೆನ್ಸ್ ಹಾಗೂ ಶ್ರೀಲಂಕಾ ವುಮೆನ್ಸ್ ತಂಡವು ಮುಖಾಮುಖಿಯಾಗಿದ್ದವು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಸ್ಮೃತಿ ಮಂದಾನ ಅವರು ಭರ್ಜರಿಗೆ ಬ್ಯಾಟ್ ಬೀಸಿದ್ದು, ಹಾಗೆ ವೀಕ್ಷಕರೇ ಈ ಒಂದು ಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡಕ್ಕೆ ಆಸರೆಯಾಗಿದ್ದಾರೆ. ವೀಕ್ಷಕರೇ, ಈ ಒಂದು ವಿಡಿಯೋದ ಸಂಪೂರ್ಣ ವರದಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ಸ್ಮೃತಿ ಮಂದಾನ ಹಾಗೂ ಭಾರತ ತಂಡದ ಈ ಪ್ರದರ್ಶನಕ್ಕೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ, ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ಏಷ್ಯಾ ಕಪ್ನ ಫೈನಲ್ ಪಂದ್ಯದಲ್ಲಿ ಇಂಡಿಯಾ ವುಮೆನ್ಸ್ ತಂಡವು ಟಾಸ್ ಗೆದ್ದು ಮೊದಲು ಬ್ಯಾಟ್ ಬೀಸಿತು. ಇನ್ನು ಅದರಂತೆ ಬ್ಯಾಟ್ ಮಾಡಿದ ಇಂಡಿಯಾ ವುಮೆನ್ಸ್ ತಂಡವು ತನ್ನ ನಿಗದಿತ 20 ಓವರ್ಗಳಲ್ಲಿ 165 ರನ್ ಕಲೆ ಹಾಕಿ 6 ವಿಕೆಟ್ ಕಳೆದುಕೊಂಡಿದೆ. ಹೌದು, ಭಾರತ ತಂಡದ ಪರ ಸ್ಮೃತಿ ಮಂದಾನ ಅವರು ಎದುರಿಸಿದಂಥ 47 ಎಸೆತಗಳಲ್ಲಿ 60 ರನ್ ಸಿಡಿಸಿದ್ದು, ಹಾಗೆ ವೀಕ್ಷಕರೇ ಇವರ ಇನ್ನಿಂಗ್ಸ್ನಲ್ಲಿ 10 ಬೌಂಡ್ರಿಗಳು ಒಳಗೊಂಡಿವೆ. ಇನ್ನು ಜಮೀಮಾ ರೂಡಿ ಗ್ರೂಸ್ ಅವರು ಕೂಡ 29 ರನ್ ಗಳಿಸಿದ್ದು, ಹಾಗೆ ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದ ರಿಚಾ ಘೋಷ್ ಅವರು ಎದುರಿಸಿದಂಥ 14 ಎಸೆತಗಳಲ್ಲಿ ಸ್ಫೋಟಕ ಇನ್ನಿಂಗ್ಸ್ ಆಡುವುದರ ಮೂಲಕ 30 ರನ್ ಸಿಡಿಸಿ ಮಿಂಚಿದ್ದಾರೆ. ವೀಕ್ಷಕರೇ, ಇದರ ಮೂಲಕ ಭಾರತ ಮಹಿಳೆಯರ ತಂಡವು ಶ್ರೀಲಂಕಾ ವುಮೆನ್ಸ್ ತಂಡಕ್ಕೆ 166 ರನ್ಗಳ ಗುರಿ ಕೊಟ್ಟಿದ್ದು, ಹಾಗೆ ವೀಕ್ಷಕರೇ ಈ ಒಂದು ಗುರಿಯನ್ನು ಬೆಂಟಿದ್ದ ಶ್ರೀಲಂಕಾ ತಂಡವು 1 ವಿಕೆಟ್ ಕಳೆದುಕೊಂಡಿದೆ. ಹೌದು ವೀಕ್ಷಕರೇ, ಇದೀಗ ಲೈವ್ ಅಪ್ಡೇಟ್ಸ್ 49 ರನ್ಗಳಿಗೆ ಶ್ರೀಲಂಕಾ ಪಡೆಯು 1 ವಿಕೆಟ್ ಕಳೆದುಕೊಂಡಿದೆ. ಇನ್ನು ಶ್ರೀಲಂಕಾ ವುಮೆನ್ಸ್ ತಂಡಕ್ಕೆ 79 ಎಸೆತಗಳಲ್ಲಿ 113 ರನ್ಗಳ ಅಗತ್ಯವಿದೆ.